ಸುನಿಧಿಯ ಆಯ್ಕೆ ನಿಂಬಿಯ ಬನದ ಸೇವಂತಿ ಸೇವಂತಿ ಚಿತ್ರ, ಜನಪದ ಗೀತೆ, ಸಾಹಿತ್ಯ ಜನಪದ, ರಾಜ್ಕುಮಾರ್ ಎಸ್ ಎ ರಾಜ್ಕುಮಾರ್ ಸಂಗೀತ, ಕುನಾಲ್ ಗಾಂಜವಾಲ್, ಪ್ರಿಯಾ ಹಾಡಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಂಬಿಯ ಬನದ ಮ್ಯಾಗಳ ಮ್ಯಾಗಳ ಚಂದ್ರಮ ಚೆಂಡಾಡಿದ, ಸುನಿಧಿ ತುಂಬ ಮಧುರವಾಗಿ ಹಾಡಿದೆ, ತುಂಬ ಸ್ವೀಟಾಗಿ, ತುಂಬ ಖುಷಿ, ತುಂಬ ಸಿಹಿಯಾಗಿ ಕೇಳ್ತಾ ಇತ್ತು ಹಾಡು. ಆಮೇಲೆ ಆ ನಿಂಬಿಯ ಅನ್ನೋದ್ರಲ್ಲಿ ಆ ಪಲುಕುಗಳೆಲ್ಲ ತುಂಬ ಚೆನ್ನಾಗಿ ಬಂದವು. ಆಮೇಲೆ ಈ ಹಾಡು ಇದು ತುಂಬ ನೋಡೋದಕ್ಕೆ ತುಂಬ ಸಿಂಪಲ್ಲು. ಚಂದಮಾಮ ಬಂದಿದೆ ನೋಡಿ, ಚೆನ್ನಾಗಿದೆ. ನಿಂಬೆ ಹಣ್ಣು, ನಿಂಬೆ ಗಿಡ, ನಿಂಬೆ ಹಣ್ಣು ಹೆಂಗಿರುತ್ತೆ ಒಂಥರ ಚಂದ್ರನ ಥರನೇ ಇರುತ್ತಲ್ಲ. ನಿಂಬೆ ಹಣ್ಣಿನ ಗಿಡದ ಮೇಲೆ ಚಂದ್ರನ ಬಂದು ಆಟ ಆಡ್ಕೊಂಡು ಹೋದನಂತೆ ನೋಡಿ. ಆ ಕಲ್ಪನೆ ಎಷ್ಟು ಚೆನ್ನಾಗಿದೆ, ಒಂದು ಜನಪದ ಕಲ್ಪನೆ. ಆಮೇಲೆ ಈ ಹಾಡಿರೋದೇ ಸಂಗೀತ, ಒಬ್ಬ ಹಾಡುಗಾರ್ತಿಯ ಒಂದು ಪ್ರಾರ್ಥನೆ ಥರ ಇದೆ. ಯಾಕಂದರೆ ಈ ಹಾಡಲ್ಲಿ ಬರುತ್ತೇನು ಅಂದರೆ, ನಮ್ಮ ನಾಲಿಗೆ ತೊಡರು ನೀಗವ್ವ ಅಂತ ಬರುತ್ತೆ. ಅಂದರೆ ಮಾತಾಡುವಾಗ ನಮ್ಮ ನಾಲಿಗೆ ತೊಡರದಿರಲಿ ಅಂತಿರುತ್ತೆ. ಇನ್ನೊಂದು ಕಡೆಗೆ ನಮ್ಮ ಗಂಟಲ ತೊಡರು ಬಿಡಿಸವ್ವ ಅಂತ ಹೇಳುತ್ತೆ. ಅಂದರೆ ಮಾವಿನಕಾಯಿ, ಮಾವಿನ ಎಲೆ ಅಂತೆಲ್ಲ ಹೇಳ್ತಾ ಸರಸ್ವತಿಯೇ ನೀನು ಮಾವಿನ ಎಲೆ ರೂಪದಲ್ಲಿದೆಯಾ, ನಮ್ಮ ನಾಲಿಗೆ ತೊಡರು ಬಿಡಿಸು. ಅಂದರೆ ನಮ್ಮ ಮಾತು ಸ್ಪಷ್ಟವಾಗಿರಲಿ, ನುಡಿ ಸ್ಪಷ್ಟವಾಗಿರಲಿ. ಮತ್ತು ಅದೇ ಸರಸ್ವತಿ ಮತ್ತು ಹೀಗೇನೋ ಇದೆ, ಗಂಟೆಯ ಸದ್ದು ಬರುತ್ತೆ ಅಲ್ಲಿ. ಗಂಟಲು ತೊಡರು ನೀಗವ್ವ ಅಂತ ಹೇಳ್ತಾರೆ. ಅಂದರೆ ಗಂಟಲು ಸ್ಪಷ್ಟವಾಗಿರಲಿ,
ಅಂದರೆ ನಿನ್ಗೆ ಗೊತ್ತಿಲ್ಲದಿರೋ ಹಾಗೇ ನೀವೆಲ್ಲ ಗಾಯಕಿಯರು ಒಂದು ರೀತಿ ಸರಸ್ವತಿಯನ್ನು ಪೂಜಿಸುವಂಥ ಅಥವಾ ಸರಸ್ವತಿಯನ್ನು ಪ್ರಾರ್ಥಿಸುವಂಥ ಒಂದು ಹಾಡು ಇದು. ನೋಡೋದಕ್ಕೆ ಒಂದು ಜಾನಪದ ಅಂತ ಅನಿಸ್ಬಿಡುತ್ತೆ, ಆದರೆ ನಮ್ಮ ನುಡಿ ಸ್ಪಷ್ಟವಾಗಿರಲಿ, ನಮ್ಮ ಕೊರಳು ಸ್ಪಷ್ಟವಾಗಿರಲಿ ಅಂತ ಕೇಳಿಕೊಳ್ಳುವಂಥ ಒಂದು ಹಾಡಿದು. ಅದನ್ನು ಅಷ್ಟೇ ಸ್ಪಷ್ಟವಾಗಿ ಯಾವ ತೊಡರು ಇಲ್ಲದೆ ನೀನು ಹಾಡಿದೀಯಾ. ಇವರೆಲ್ಲರ ಜೊತೆಗೆ ಅಭಿನಂದನೆ ನಿನಗೆ. ಥ್ಯಾಂಕ್ ಯು ಸರ್. ಯಾವಾಗಲೂ ಹೇಳೋದು ಸ್ವಲ್ಪ ಟ್ಯೂನಿಂಗ್ ನೋಡ್ಕೋ ಅಷ್ಟೇ, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ತಾರಾರ ತಾರಾರಿ ತಾರೆ ತಾರಾ ತಾ 2 or 3 ಪ್ಲೇಸಸ್ ಅದು ಮಾತ್ರ ಇಲ್ಲ, ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಬ್ರೆತ್. ವಾಟ್ ಎ ಸ್ವೀಟ್ ವಾಯ್ಸ್ ಯು ಹ್ಯಾವ್ ಗಾಟ್. ಹಾಗೆ ಹಾಡಿದ್ರೆ ಚೆನ್ನಾಗಿದೆ ನಮಗೆ. ಇಟ್ಸ್ ಸೋ ಸ್ವೀಟ್, ಸೋ ಸೊನೋರಸ್, ಸೋ ನೈಸ್. ಯು ಹ್ಯಾವ್ ಗಾಟ್ ಅ ಬ್ಯೂಟಿಫುಲ್ ವಾಯ್ಸ್. ಗಾಡ್ ಬ್ಲೆಸ್ ಯುವರ್ ವಾಯ್ಸ್ ಲೈಕ್ ದಿಸ್. ಆಲ್ ದ ಬೆಸ್ಟ್. ಬೆಸ್ಟ್ ಆಫ್ ಲಕ್. ಓಕೆ. ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ